ಸಿಕ್ಸ್ತ್ ಪ್ರೋಗ್ರಾಮ್ನಾಗಿರೋದು ಸಿಂಪಲ್ ಕ್ಯಾಲ್ಕುಲೇಟರ್ನ ವೆಬ್ ಪೇಜ್ ಮೇಲೆ ಇದು ಡೆವಲಪ್ ಮಾಡಿರಿ ಅಂತ ಹೇಳಿದ್ದಾರೆ. ಫಸ್ಟು ಲ್ಯಾಂಗ್ವೇಜ್ ಇಂಗ್ಲೀಷು, ಟೈಟಲ್ ಸಿಂಪಲ್ ಕ್ಯಾಲ್ಕುಲೇಟರ್, CSS ಆಮೇಲೆ ನೋಡೋಣ. ಫಸ್ಟ್ HTML. ಫಸ್ಟ್ div ಕ್ಲಾಸ್ ಕ್ಯಾಲ್ಕುಲೇಟರ್. div ಅಂತ ಒಂದು ಕ್ಯಾಲ್ಕುಲೇಟರ್ ಕ್ಲಾಸ್ ಕ್ರಿಯೇಟ್ ಮಾಡ್ತೀವಿ. H2 ಸಿಂಪಲ್ ಕ್ಯಾಲ್ಕುಲೇಟರ್, H2 ಹೆಡ್ಡಿಂಗ್, H2 ಅನ್ನೋದು ಈ ಥರ ದೊಡ್ಡದಾಗೆ ಬರುತ್ತೆ. ಸೊ ಸಿಂಪಲ್ ಕ್ಯಾಲ್ಕುಲೇಟರ್. ಇನ್ಪುಟ್ ಟೈಪ್ ನಂಬರ್, ID num1, ಪ್ಲೇಸ್ ಹೋಲ್ಡರ್ ಎಂಟರ್ num1. ಅಂದರೆ ಇನ್ಪುಟ್ ಅಂತಂದರೆ ನಾವು ಅದಕ್ಕೆ ಇನ್ಪುಟ್ ಕೊಡಬೇಕು. ಯಾವ ಥರ ಇನ್ಪುಟ್ಟು, ಸ್ಟ್ರಿಂಗಾ, ನಂಬರಾ, ಯಾವ ಥರ, ಆ ಥರ. ಟೈಪ್ ನಂಬರ್, ಅದಕ್ಕೊಂದು ಐಡಿನೂ ಕೊಡ್ತೀವಿ, num1. ಇನ್ನೊಂದು num2. ಪ್ಲೇಸ್ ಹೋಲ್ಡರ್ ಅಂತಂದರೆ ಈಗ ಒಂದು ಬಾಕ್ಸ್ ಥರ ಕ್ರಿಯೇಟ್ ಆಗಿರುತ್ತೆ, ಅದ್ರ ಮೇಲೆ ಏನು ಕಾಣಬೇಕು ನಾವು ಟೈಪ್ ಮಾಡೋಕ್ಕಿಂತ ಮುಂಚೆ ಅಂತ ಪ್ಲೇಸ್ ಹೋಲ್ಡರ್ ಜಾಗದಾಗ ಬರ್ತೈತಿ. ಎಂಟರ್ num1, ನಂಬರ್ 1 ಈಗ ಕಾಣ್ತಿರೋದು ಅದೇ. ಈ ಥರ ಕಾಣೋದಕ್ಕೆ ಪ್ಲೇಸ್ ಹೋಲ್ಡರ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ನಂಬರ್ ಅಂತ ಕೊಟ್ಟ ತಕ್ಷಣ ಅದು ಈ ಥರ ಬರುತ್ತೆ ನೋಡಿ. ನಂಬರ್ ಅಂತ ಕೊಟ್ಟಾಗ ಈ ಥರ ಬರುತ್ತೆ. ಇಲ್ಲಿ ಇದನ್ನು ಯೂಸ್ ಮಾಡ್ಬೋದು, ಅಥವಾ ನಾವೇ ಡೈರೆಕ್ಟಾಗಿ ಟೈಪ್ ಮಾಡ್ಬೋದು. ನೆಕ್ಸ್ಟ್ div ಒಳಗಡೆ ಮತ್ತೆ ಇನ್ನೊಂದು div, ಅದು ಕ್ಲಾಸ್ ಬಟನ್ಸ್ಗಳು ಕ್ರಿಯೇಟ್ ಮಾಡೋದು. ಬಟನ್ ಆನ್ ಕ್ಲಿಕ್ ಅಂದರೆ ಸಮ್ ಅಂತ ಕ್ಲಿಕ್ ಆದಾಗ ಅದು ಅಡಿಷನ್ ಆಗಬೇಕು. ಡಿಫ್ರೆನ್ಸ್ ಅಂತ ಕ್ಲಿಕ್ ಆದಾಗ ಮೈನಸ್ ಆಗಬೇಕು. ಪ್ರಾಡಕ್ಟ್, ಕೋಶಂಟ್, ರಿಮೈಂಡರ್, ಪವರ್, ಸ್ಕ್ವಯರ್ ರೂಟ್, ಕ್ಲಿಯರ್, ಇವು ಎಲ್ಲಾನು ಬಟನ್ಸ್. ಆನ್ ಕ್ಲಿಕ್ ಅಂದರೆ ಈ ಬಟನ್ನ ಕ್ಲಿಕ್ ಮಾಡಿದಾಗ ಕ್ಯಾಲ್ಕುಲೇಟ್ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಇದ್ರೊಳಗಡೆ ಏನು ಬರ್ತೈತೆ, ಸಮ್ ಮಾಡಬೇಕಾ, ಡಿಫ್ರೆನ್ಸ್ ಮಾಡಬೇಕಾ, ಪ್ರಾಡಕ್ಟಾ, ರಿಮೈಂಡರಾ, ಪವರಾ, ಇದೆಲ್ಲ ಅದು. ಬಟನ್ ಆನ್ ಕ್ಲಿಕ್ ಕ್ಲಿಯರ್ ರಿಸಲ್ಟ್ ಅಂದರೆ ಕ್ಲಿಯರ್ ಅಂತ ಒಂದು ಬಟನ್ ಕ್ರಿಯೇಟ್ ಆಗಿರುತ್ತೆ, ಅದನ್ನು ಒತ್ತಿದಾಗ ಕ್ಲಿಯರ್ ರಿಸಲ್ಟ್ ಫಂಕ್ಷನಿಗೆ ಹೋಗುತ್ತೆ. ಕ್ಲಿಯರ್ ರಿಸಲ್ಟ್ ಫಂಕ್ಷನ್ ಇಲ್ಲಿ ಇದು num1 ವ್ಯಾಲ್ಯೂವೂ ಇರಲ್ಲ, num2 ವ್ಯಾಲ್ಯೂವೂ ಇರಲ್ಲ, ಮತ್ತು ರಿಸಲ್ಟ್ ಇದ್ದಲ್ಲೂ ಏನೂ ಇರಂಗಿಲ್ಲ, ಎಲ್ಲನೂ ಕ್ಲಿಯರ್ ಮಾಡಿಬಿಡುತ್ತೆ ಈ ಥರ. ಇವಾಗ ನೋಡಿಲಿ ಒಂದು ನಂಬರ್ ಕೊಟ್ವಾ, ಇಲ್ಲೊಂದು ನಂಬರು ಸಮ್ 10 ಬಂತು, ಡಿಫ್ರೆನ್ಸ್ ಆಯಿತಾ, ಎಲ್ಲ ವರ್ಕ್ ಆಗ್ತಿದೆ ಕ್ಯಾಲ್ಕುಲೇಟರ್. ಕ್ಲಿಯರ್ ಅಂತ ಒತ್ತಿದ್ರೆ num1 ಇಲ್ಲಿ ನೋಡಿ ಏನೂ ಇರಬಾರ್ದು, num2 ವ್ಯಾಲ್ಯೂವು ಏನೂ ಇರಬಾರ್ದು, ರಿಸಲ್ಟ್ ಅಲ್ಲಿನೂ ಏನೂ ಇರಬಾರ್ದು, ಇಲ್ಲಿನೂ ಏನೂ ಇಲ್ಲ, ಎಲ್ಲ ಕ್ಲಿಯರ್ ಆಯಿತು. ಈ ಫಂಕ್ಷನಿಗೆ ಬರುತ್ತದೆ ಅವಾಗ ಕ್ಲಿಯರ್ ಅಂತ ಕ್ಲಿಕ್ ಮಾಡಿದಾಗ. ನೆಕ್ಸ್ಟು ಇನ್ನೊಂದು div ಕ್ಲಾಸ್ ರಿಸಲ್ಟ್ ಸಲುವಾಗಿ ಇನ್ನೊಂದು div ಕ್ರಿಯೇಟ್ ಆಗುತ್ತೆ. ಅದು CSS ಕೊಟ್ಟಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ID ರಿಸಲ್ಟ್ ಅಂತ ಕ್ರಿಯೇಟ್ ಮಾಡ್ತೀವಿ. ಇದು ಅಲ್ಲಿ ಡಿಸ್ಪ್ಲೇ ಆಗಬೇಕಾಗಿರೋದು ರಿಸಲ್ಟ್ ಕೊಲೊನ್, ಈ ಥರ ಡಿಸ್ಪ್ಲೇ ಆಗುತ್ತಲ್ಲ ಈ ಥರ. ಸ್ಕ್ರಿಪ್ಟು, ಫಂಕ್ಷನ್, ಕ್ಯಾಲ್ಕುಲೇಟ್ ಆಪರೇಷನ್ ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ಅಂತ ಕೊಡ್ತೀವಿ, ಸಮ್ ಅಂತ ಕಳಿಸಿದಾಗ ಸಮ್ ಇದಲ್ಲಿಗೆ ಹೋಗುತ್ತೆ. ಡಿಫ್ರೆನ್ಸ್ ಅಂತ ಕ್ಲಿಕ್ ಮಾಡಿದಾಗ ಡಿಫ್ರೆನ್ಸ್ ಆಪರೇಷನಿಗೆ ಹೋಗುತ್ತೆ. ಈ ಥರ ಯಾವುದು ಕ್ಲಿಕ್ ಮಾಡ್ತಿರೋ ಅದನ್ನು ಇಲ್ಲಿ ಇನ್ಪುಟ್ ಆಗಿ ತೊಗೊಂಡು ಹಾಕಿಸಿ ಹೋಗುತ್ತೆ. ಫಸ್ಟ್ ಸಮ್ ರಿಸಲ್ಟ್ ಇಸ್ ಈಕ್ವಲ್ ಟು num1 + num2. ಈಗ num1 + num2 ಇದು ಸಮ್ ಮಾಡೋಕ್ಕೆ, ಇದು ಮೈನಸ್ ಮಾಡೋಕ್ಕೆ ಒಂದೊಂದಕ್ಕೂ ಬ್ರೇಕ್ ಅಂತ ಯೂಸ್ ಮಾಡ್ಬೇಕು ಕೇಸಸ್ ಬಂದಾಗ. ಪ್ರಾಡಕ್ಟು ಇಂಟು ಕೋಶಂಟು ಈ ಥರ ಬರೆಯೋದು. ನಂಬರ್ 2 ನಾಟ್ ಈಕ್ವಲ್ ಟು 0 ಇದ್ದರೆ num1 / num2 ಆಗಬೇಕು, ಇಲ್ಲ ಅಂತಂದರೆ ಎರರ್. ರಿಮೈಂಡರಿಗೆ ಸೇಮ್, num2 ನಾಟ್ ಈಕ್ವಲ್ ಟು 0, num1% num2, ಇಲ್ಲ ಅಂತಂದರೆ ಎರರ್. ಪವರ್ ಮ್ಯಾಥ್ ಅಂತ ಯೂಸ್ ಮಾಡಬೇಕು, ಮ್ಯಾಥ್ ಡಾಟ್ ಪವರ್ num1, num2 ಇಂಟು ಮಾಡಿ. ಸ್ಕ್ವಯರ್ ಒಂದೇ ಯಾವುದಾದ್ರೂ num1 ಆದರೂ ತೊಗೊಳ್ಳಿ, ಇಲ್ಲ num2 ಆದರೂ ತೊಗೊಳ್ಳಿ, ಅದನ್ನೇ 2 ಸಾರಿ ಇಂಟು ಮಾಡಬೇಕು, ಅವಾಗೆ ಅದ ಸ್ಕ್ವಯರ್ ಅಂತ ಆಗೋದು. ಈಗ 3 3s 2 2s 2ನ 2 ಸಾರಿ, 3ನ 2 ಸಾರಿ, 4ನ 2 ಸಾರಿ, ಆ ಥರ. ಸ್ಕ್ವಯರ್ ರೂಟು num1 > 0 ಇದ್ದರೆ ಮ್ಯಾಥ್ ಡಾಟ್ ಸ್ಕ್ವಯರ್ ರೂಟ್ num1 ಸ್ಕ್ವಯರ್ ರೂಟ್ ಕೊಡುತ್ತೆ, ಇಲ್ಲ ಅಂತಂದರೆ ಇನ್ವ್ಯಾಲಿಡ್ ಅಂತ ಬರುತ್ತೆ. ಇವಾಗ num1 0 ಕೊಡಬೇಕು, 0 5
num1 ಇಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರಬೇಕು ಅಂತ ಇದೆಯಾ ಅಂತ ಚೆಕ್ ಮಾಡುತ್ತದೆ. ಇವಾಗ ಸ್ಕ್ವೇರ್ ರೂಟ್ ಫಂಕ್ಷನ್ 0 ಬಂತು. ಅಕಸ್ಮಾತ್ 0ನೂ ಇಲ್ಲ ಅಂತಂದರೆ ಸ್ಕ್ವೇರ್ ರೂಟ್ ಇನ್ವ್ಯಾಲಿಡ್, 0ಗಿಂತ ಜಾಸ್ತಿ ಬರಬೇಕು, ಇಲ್ಲ ಅಂತಂದರೆ ಇನ್ವ್ಯಾಲಿಡ್ ಅಂತ ಬರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ರಿಸಲ್ಟ್. ಈ ಐ ಡಿಯಿಂದ ಗೆಟ್ ಮಾಡು ಡಾಟ್ ಇದು ರಿಸಲ್ಟ್ ಇದೆಲ್ಲ ಪ್ಲಸ್ ರಿಸಲ್ಟ್ ಅಂತ ಎಲ್ಲೈತೆ ಅಂದರೆ ಈ ರಿಸಲ್ಟಿಗೆ ಹೋಗಿ ಅದು ಏನು ಆಪರೇಷನ್ ಪರ್ಫಾರ್ಮ್ ಮಾಡಿರುತ್ತಲ್ಲ ಆ ನಂಬರು ಡಿಸ್ಪ್ಲೇ ಮಾಡು ಅಂತ ಇಲ್ಲಿ ಬರ್ದಿರೋದು ಆ ಲೈನ್ ಅದು. ಇದಿಷ್ಟು ಸ್ಕ್ರಿಪ್ಟ್. ಇವಾಗ CSS ಬಾಡಿ ಫಸ್ಟ್ ಡಿಸ್ಪ್ಲೇ ಫ್ಲೆಕ್ಸ್. ನೆಕ್ಸ್ಟ್ ಜಸ್ಟಿಫೈ ಕಂಟೆಂಟ್ ಸೆಂಟರಲ್ಲಿ ಬರಲಿ ಅಂತ. ಸೆಂಟರ್ ಆಯ್ತಾ. ನೆಕ್ಸ್ಟ್ ಮಾರ್ಜಿನ್ 10%, ಸ್ವಲ್ಪ ಈ ಥರ ಗ್ಯಾಪ್ ಇರಲಿ. ನೆಕ್ಸ್ಟ್ H2 ಅಂದರೆ ಇದು ಸಿಂಪಲ್ ಕ್ಯಾಲ್ಕುಲೇಟರಾ. ಈಗ ಫಸ್ಟ್ ಬಾಡಿಗೆ ಬರೆದ್ವಿ. ನೆಕ್ಸ್ಟ್ ಏನೈತಿ ಇಲ್ಲಿ H2 ಆಯ್ತಾ. H2 ಫಾಂಟ್ ಸೈಜ್, ಫಾಂಟ್ ಸ್ಟೈಲ್ ಚೇಂಜ್ ಆಗ್ತಿದೆ. ಟೆಕ್ಸ್ಟ್ ಅಲೈನ್ ಸೆಂಟರ್. H2 ಮುಗಿತಿಲ್ಲಿಗೆ. ನೆಕ್ಸ್ಟ್ ಕ್ಯಾಲ್ಕುಲೇಟರ್. ಇಲ್ಲಿ ಕ್ಲಾಸ್ ಕ್ಯಾಲ್ಕುಲೇಟರ್ ಅಂತ ಡಿವ್ನ ಕ್ರಿಯೇಟ್ ಮಾಡಿ ಅದಕ್ಕೆ CSS ಬ್ಯಾಕ್ಗ್ರೌಂಡ್ ಕಲರ್, ಇದು ಪ್ಯಾಡಿಂಗ್, ಇಲ್ಲಿ ಸ್ಪೇಸ್ ಬಿಡ್ತಲ್ಲ ಇಲ್ಲೆಲ್ಲಿ ಪ್ಯಾಡಿಂಗ್, ಅದಕ್ಕೆ ಬಾರ್ಡರ್ ರೇಡಿಯಸ್ ಆಲ್ರೆಡಿ ನಿಮಗೆ ಗೊತ್ತಿದ್ದೆ. ಬಾರ್ಡರ್ ರೇಡಿಯಸ್ ಬಿಡುತ್ತೆ ನಾವೆಷ್ಟು ಕೊಡ್ತೀವೋ ಅಷ್ಟಾಗುತ್ತೆ. ಬಾಕ್ಸ್ ಶಾಡೋ. ಈಗ ಬಾಕ್ಸ್ ಶಾಡೋ 0 ಪಿಕ್ಸೆಲ್ಸ್ ಈ ಥರ ಬಂತು. 0 ಪಿಕ್ಸೆಲ್ಸ್ ತೆಗೆದು ನೋಡಿ ಹೋಯ್ತು. ಅದಕ್ಕೆ ಇದು ಫುಲ್ ಏನಾಯ್ತಲ್ಲ ಅದಕ್ಕೆ 55 ಪಿಕ್ಸೆಲ್ಸ್ ಬ್ರೌನ್ ಕಲರ್ ಇವಾಗ ಚೇಂಜ್ ಆಯ್ತು. ನೆಕ್ಸ್ಟ್ ಅಲೈನ್ ಸೆಂಟರ್ ಬಂತ. ಕ್ಯಾಲ್ಕುಲೇಟರ್ ಇದಿಷ್ಟು ಮುಗೀತು. ನೆಕ್ಸ್ಟ್ ಇನ್ಪುಟ್ ಟೈಪ್ ನಂಬರ್ ಅಂದರೆ ಇಲ್ಲಿ ಇನ್ಪುಟ್ ಟೈಪ್ ಈ ನಂಬರಿಗೆ ಅಂದರೆ ಇದ್ರ ಒಳಗಿರೋ ನಂಬರಿಗೆ ಅದಕ್ಕೆ CSS ಕ್ರಿಯೇಟ್ ಮಾಡ್ಬೇಕಂದ್ರೆ ಅದ್ರದ್ದು ಟ್ಯಾಗ್ ಇನ್ಪುಟ್ಟು ಆ ಟೈಪ್ ನಂಬರ್ ಅಂತಾನು ಬರೀಬೇಕಾಗುತ್ತೆ. ಪ್ಯಾಡಿಂಗ್ ಚೇಂಜ್ ಆಯ್ತಾ. ನೆಕ್ಸ್ಟ್ ಬಿಡ್ತ್ ಆಟೋ ಸೆಟ್, ಫಾಂಟ್ ಸೈಜ್ ಮೀಡಿಯಂ, ಮಾರ್ಜಿನ್ 10, ಸುತ್ತ ಸ್ಪೇಸ್ ಬಿಡುತ್ತೆ. ಬಾರ್ಡರ್ ರೇಡಿಯಸ್ 20 ಪಿಕ್ಸೆಲ್ಸ್. ನೆಕ್ಸ್ಟ್ ಇಲ್ಲಿಗೆ ಇನ್ಪುಟ್ ಟೈಪ್ ನಂಬರ್ ಮುಗೀತು. ಬಟನ್ಸಿಗೆ ನೀವು ಬಟನ್ಸ್ ಎಲ್ಲ ಇದಾವಲ್ಲ ಅದಕ್ಕೆ CSS ಡಿಸ್ಪ್ಲೇ ಗ್ರಿಡ್ ಥರ ಕ್ರಿಯೇಟ್ ಆಯ್ತಾ. ಎಲ್ಲದಕ್ಕೂ ಒಂದೊಂದು ಗ್ರಿಡ್ಸ್ ಥರ. ಗ್ರಿಡ್ ಟೆಂಪ್ಲೇಟ್ ಕಾಲಮ್ಸ್ ಅಂದರೆ ಗ್ರಿಡ್ ಟೆಂಪ್ಲೇಟ್ಸ್ ಯಾವ ಥರ ಡಿಸ್ಪ್ಲೇ ಆಗಬೇಕು ಅನ್ನೋದಕ್ಕೆ 3 ಕಾಲಮ್ ಆಗಿ ಅಂದರೆ ಇಲ್ಲೊಂದು ಕಾಲಮ್ ಇಲ್ಲೊಂದು ಕಾಲಮ್ ಇಲ್ಲೊಂದು ಕಾಲಮ್ ಆ ಥರ 1 ಫ್ರೇಮ್. ಈಗ 3 ಅಂತ ಇದಕ್ಕೆ ಬರೀತೀವಿ, 1 ಫ್ರೇಮ್ ಯೂನಿಟ್ ಎಲ್ಲದಕ್ಕೂ ಸೇಮ್ ಇರ್ಬೇಕು ಸ್ಪೇಸ್. 3 ಅಂತ ರಿಪೀಟ್ 3, 1 FR ಅಂತ ಬರೀತೀವಿ ಅಂದರೆ 1 FR 1 FR 1 FR ಅಂತ 3 ಕಾಲಮ್ಸ್ ಆ ಥರ ಬರೆಯೋಕ್ಕಿಂತ ಈ ರೀತಿ ರಿಪೀಟ್ 3, 1 FR. ಗ್ರಿಡ್ ಗ್ಯಾಪ್ ಅಂದರೆ ಇದ್ರ ಬಾಜು ಎಷ್ಟು ಗ್ಯಾಪ್ ಇರಬೇಕು ಅಂತ. ಫಸ್ಟು ಇದು ಗ್ರಿಡ್ ಗ್ಯಾಪ್ ತೆಗೀರಿ. ಈ ಥರ 3 ಕಾಲಮ್ಸ್ ಆಯ್ತಾ. ಅದಾದ್ಮೇಲೆ ಗ್ರಿಡ್ ಗ್ಯಾಪ್ ಆಯ್ತಾ, ಸ್ವಲ್ಪ ನೀಟಾಗಿ ಕಾಣಕ್ಕೆ. ಮಾರ್ಜಿನ್ ಸುತ್ತ ಅದಿಷ್ಟ್ರದ್ದು ಸುತ್ತ. ಅಲೈನ್ ಐಟಮ್ಸ್ ಎಲ್ಲ ಸೆಂಟರಲ್ಲೇ ಇದಾವೆ. ನೆಕ್ಸ್ಟ್ ಬಟನ್ ಫಾಂಟ್ ಸೈಜ್ ಅದ್ರ ಒಳಗಡೆ ಇರೋದು. ಬ್ಯಾಕ್ಗ್ರೌಂಡ್ ಕಲರ್. ನೆಕ್ಸ್ಟ್ ಕರ್ಸರ್ ಪಾಯಿಂಟರ್ ಅಂದರೆ
ಇಲ್ಲಿ ಹೋದಾಗ ಕೈ ತರ ಸಿಂಬಲ್ ಬರ್ಬೇಕಂದ್ರೆ ಕರ್ಸರ್ ಪಾಯಿಂಟರ್ ಅಂತ ಯೂಸ್ ಮಾಡ್ಬೇಕು. ಬಾರ್ಡರ್ ರೇಡಿಯಸ್, ಪ್ಯಾಡಿಂಗ್. ಪ್ಯಾಡಿಂಗ್ ಅಂತ ಅಂದ್ರೆ ಗೊತ್ತಿರೋದೆ ನಿಮ್ಗೆ, ಇದ್ರ ಸುತ್ತ ಸ್ಪೇಸ್ ಬಿಡಕ್ಕೆ. ನೆಕ್ಸ್ಟ್ ಬಟನ್ ಓವರ್ ಅಂತಂದ್ರೆ ಇವಾಗ ನೋಡಿ ಕಲರ್ ಏನು ಚೇಂಜ್ ಆಗ್ತಿಲ್ಲ. ಬಟನ್ ಓವರ್ ಅಂತ ಬ್ಯಾಕ್ ಗ್ರೌಂಡ್ ಕಲರ್ ಕೊಟ್ಟಾಗ ಈ ತರ ಹೋದಾಗ ಓವರ್ ಆಗುತ್ತೆ, ಅಂದ್ರೆ ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರ್ ಕೊಟ್ಟಿರ್ತೀವಿ ಆ ಕಲರ್. ನೆಕ್ಸ್ಟ್ ರಿಸಲ್ಟ್ ಅಂದ್ರೆ ಈ ರಿಸಲ್ಟ್ ಯಾವ ತರ ಡಿಸ್ಪ್ಲೇ ಆಗಬೇಕು, ಅದು ಒಂದು ಡ್ಯೂ, ಇದು ಒಂದು ಡ್ಯೂ, ಇದು ಒಂದು ಡ್ಯೂ, ಇದಿಷ್ಟು ಒಂದು ಡ್ಯೂ, ಆ ತರ ಸಪ್ರೇಟ್ ಸಪ್ರೇಟ್ ಬರ್ಕೊಂತ ಹೋಗ್ಬೇಕು. ಬ್ಯಾಕ್ ಗ್ರೌಂಡ್ ಕಲರ್ ಬ್ಲೂ. ಮಾರ್ಜಿನ್ 20 ಪಿಕ್ಸೆಲ್ಸ್, ಸ್ವಲ್ಪ ನೀಟಾಗಿ ಕಾಣಕ್ಕೆ. ಪ್ಯಾಡಿಂಗ್ 10%, 10 ಪಿಕ್ಸೆಲ್ಸ್, ಸುತ್ತ ಸ್ಪೇಸ್ ಬಿಡ್ತಾ. ಪ್ಯಾಡಿಂಗ್ ಇದ್ರೇನೆ ಒಳ್ಳೇದು. ನೆಕ್ಸ್ಟ್ ಅದ್ರ ಒಳಗಿರೋ ಕಂಟೆಂಟ್ ನೀಟಾಗಿ ಕಾಣುತ್ತೆ. ಟೆಕ್ಸ್ಟ್ ಅಲೈನ್ ಸೆಂಟರ್. ಬಾರ್ಡರ್ ರೇಡಿಯಸ್ 20 ಪಿಕ್ಸೆಲ್ಸ್. ಆಲ್ಮೋಸ್ಟ್ ಎಲ್ಲ ಕಡೆ ಬಾರ್ಡರ್ ರೇಡಿಯಸ್ 20 ಪಿಕ್ಸೆಲ್ಸ್ ನಾರ್ಮಲ್ ಆಗಿ ಕೊಡ್ತೀವಿ. ಇದಿಷ್ಟು ಕ್ರಿಯೇಟ್ ಆಯ್ತಾ. CSS ಇದಿಷ್ಟು ಇದಕ್ಕೆ. ಇವಾಗ ನೋಡಿ ಇಷ್ಟು ನೀಟಾಗಿ ಕಾಣ್ತಿದೆ. ಸಮ್ ಆಯ್ತು. ಡಿಫರೆನ್ಸ್, ಪ್ರಾಡಕ್ಟ್, ಕ್ವೋಷಿಯಂಟ್, ರಿಮೈಂಡರ್, ಪವರ್, ಸ್ಕ್ವಯರ್, ಸ್ಕ್ವಯರ್ ರೂಟ್, ಕ್ಲಿಯರ್. ಕ್ಲಿಯರ್ ಅಂತ ಒತ್ತಿದಾಗ ಎಲ್ಲಾನು ಕ್ಲಿಯರ್ ಆಗುತ್ತೆ. ಇದಿಷ್ಟು 6th ವೆಬ್ ಲ್ಯಾಬ್ ಪ್ರೋಗ್ರಾಮು ಕ್ಯಾಲ್ಕುಲೇಟರ್ ಎಂದು. ಇದೇ ಕಲರು ಇದೇ ಫಾರ್ಮ್ಯಾಟ್ ಅಲ್ಲಿ ಮಾಡ್ಬೇಕಂತ ಏನೂ ಇಲ್ಲ. ಅವು ಕ್ಯಾಲ್ಕುಲೇಟರ್ ಫಸ್ಟ್ ಅವೆಲ್ಲ ಬಟನ್ಸ್ ವರ್ಕ್ ಆಗಬೇಕು. CSS ನಿಮ್ಗೆ ಯಾವ ರೀತಿ ಬರುತ್ತೋ ಆ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡು ಹೋಗಿ. %10 ಅಂತ ಕೊಟ್ರೆ ಈ ತರ ಸೆಂಟರ್ ಅಲ್ಲಿ ನೀಟಾಗಿ ಬರುತ್ತೆ. ಅದಕ್ಕೆ ಈಗ ಫಸ್ಟ್ ಬಾಡಿ ಅಂದ್ರು ಬರೀಲೇಬೇಕು. ಆಮೇಲೆ ಏನ್ ಬರೀತೀರಿ, ಕ್ಯಾಲ್ಕುಲೇಟರ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ರು, ಕ್ಯಾಲ್ಕುಲೇಟರ್ಗಾದ್ರೂ ಬರಿಬೋದು. ಈಗ H2 ಟ್ಯಾಗ್. ಫಸ್ಟ್ H2ಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಅನ್ನೋದು ಒಂದು ಟೆಕ್ಸ್ಟ್. ಅದಕ್ಕೆ ಫಾಂಟ್ ಸೈಜ್, ಅದು ಎಲ್ಲಿ ಅಲೈನ್ ಆಗಬೇಕು, ಸೆಂಟರಾ ಲೆಫ್ಟಾ, ಮತ್ತೆ ಫಾಂಟ್ ಸ್ಟೈಲ್ ಆ ಥರ ಬರೀಬೋದು. ಇನ್ಪುಟ್ ಟೈಪ್ ನಂಬರ್ ಅಂತಂದ್ರೆ ಇದಕ್ಕೆ ಇದ್ರ ಒಳಗಿಂದು ಅದರದ್ದು ಸೈಜ್ ಮತ್ತೆ ಸುತ್ತ ಪ್ಯಾಡಿಂಗ್, ಅದು ಎಲ್ಲಿ ಸೆಂಟರ್ ಅಲೈನ್ ಆಗ್ಬೇಕಂದ್ರೆ ಸೆಂಟರ್. ನೆಕ್ಸ್ಟ್ ಕ್ಯಾಲ್ಕುಲೇಟರ್ದು ಡ್ಯೂ. ಕ್ಯಾಲ್ಕುಲೇಟರ್ ಅಂದ್ರೆ ಇದಿಷ್ಟ್ರದ್ದು ಏನೇನು ಬರೋದು, ಬ್ಯಾಕ್ ಗ್ರೌಂಡ್ ಕಲರ್ ಬರೀತೀವಿ, ಪ್ಯಾಡಿಂಗ್, ಬಾರ್ಡರ್ ರೇಡಿಯಸ್, ವಿಡ್ತ್, ಮತ್ತೆ ಬಾಕ್ಸ್ ಶಾರ್ಟ್. ವಿಡ್ತಿದ್ದಲ್ಲೇ ಆಟೋ ಅಂತ ನೋಡಿ, ಆಟೋ ಅಂತ ಕೊಟ್ರೆ ಈ ತರ ಇನ್ನ ನೀಟಾಗಿ ಬಂತ. ಆಟೋ ಅಂತ ಯೂಸ್ ಮಾಡಿದ್ರೆ ಒಳ್ಳೇದು. ನೆಕ್ಸ್ಟ್ ಬಟನ್ಸಿಗೆ, ಈ ಬಟನ್ಸಿಗೆಲ್ಲ CSS ಬರಿಬೇಕು. ಬ್ಯಾಕ್ ಗ್ರೌಂಡ್ ಕಲರು, ಅದರದ್ದು ಸೈಜು, ಒಳಗಡೆ ಪ್ಯಾಡಿಂಗು, ಬಾರ್ಡರ್ ರೇಡಿಯಸ್ಸು ಅದೆಲ್ಲ. ನೆಕ್ಸ್ಟ್ ಬಟನ್ ಎಲ್ಲ ಆದಮೇಲೆ, ಬಟನ್ಸಿಗಾದ್ಮೇಲೆ ಬಟನಿಗೆ ಬರೀರಿ. ಬಟನ್ ಆದಮೇಲೆ ರಿಸಲ್ಟು ಕ್ಲಾಸ್ ಇದೆಯಲ್ಲ ಅದಕ್ಕೆ ಡಾಟ್ ಅಂತ ಯೂಸ್ ಮಾಡಬೇಕು. ರಿಸಲ್ಟಿಗೆ ಅದರದ್ದು ಪ್ಯಾಡಿಂಗ್, ಫಾಂಟ್ ಸೈಜ್, ಮತ್ತು ಬ್ಯಾಕ್ ಗ್ರೌಂಡ್ ಕಲರು, ಬಾರ್ಡರ್ ರೇಡಿಯಸ್ ಅದೆಲ್ಲ ಲೈನ್ ಆಗಬೇಕು. ಅದು ಇದಿಷ್ಟೇ 6th ಪ್ರೋಗ್ರಾಮ್ ವೆಬ್ ಲ್ಯಾಬ್ ಕ್ಯಾಲ್ಕುಲೇಟರ್ ಕ್ರಿಯೇಟ್ ಮಾಡೋದು. ಥ್ಯಾಂಕ್ ಯು.